ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಗಾಪುರ್ ಪ್ರಯಾಣದ 4ನೇ ಭಾಗಕ್ಕೆ ಸ್ವಾಗತ. ಸ್ನೇಹಿತರೆ, ಈ ಅಕ್ವೇರಿಯಂನಲ್ಲಿ ಎಷ್ಟು ಜಾತಿಯ ಮೀನುಗಳು ನೋಡಿದ್ರೆ ಆಶ್ಚರ್ಯ ಅಂತ ಅನ್ಸುತ್ತೆ. ಸಣ್ಣ ಕಡ್ಡಿಯಂತಹ ಮೀನು, ಮತ್ತೆ ಚಿಕ್ಕ ಚಿಕ್ಕ ಮೀನು, ದೊಡ್ಡ ಗಾತ್ರದ ಮೀನು, ಕಲರ್‌ಫುಲ್ ಮೀನು, ಬೃಹತ್ ಗಾತ್ರದ ಮೀನುಗಳು, ಮತ್ತೆ ಸ್ಟಾರ್ ಫಿಶ್, ಮತ್ತೆ ಕೊಡೆ ಅಥವಾ ಛತ್ರಿ ಆಕಾರದಂತಹ ಮೀನುಗಳು, ಆ, ಮ ಹಾರ್ಸ್ ಕುದುರೆ ಮೀನು, ಈ ಥರ ಎಷ್ಟೊಂದು ಪ್ರಭೇದಗಳು ಇದೆಯಲ್ಲ ಅಂತ ಆಶ್ಚರ್ಯ ಅಂತ ಅನಿಸುತ್ತೆ. ನಿಜಕ್ಕೂ ದೇವರ ಸೃಷ್ಟಿ ತುಂಬ ಆಶ್ಚರ್ಯ ಅಂತ ಅನಿಸುತ್ತೆ. ನೋಡ್ತಾ ಇದ್ರೆ ಇನ್ನು ನೋಡಬೇಕು ಅಂತಾನೆ ಅನಿಸುತ್ತೆ. ಮತ್ತು ಅದನ್ನೆಲ್ಲ ಕಾಪಾಡೋದು, ಮೇಂಟೈನ್ ಮಾಡೋದು ತುಂಬ ಕಷ್ಟ. ಆದರೆ ನಮಗೆ ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಒಂದಕ್ಕೊಂದು ಭಿನ್ನವಾಗಿರುವಂತಹ ಶೇಪ್‌ನಲ್ಲಿರುವಂತಹ ಮೀನುಗಳು ನೋಡ್ತಾ ಹೋಗ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಚಿಕ್ಕ ಚಿಕ್ಕ ಮೀನಿಂದ ಹಿಡಿದು ದೊಡ್ಡ ಮೀನುಗಳ ತನಕ ಮನಸ್ಸಿಗೆ ತುಂಬ ಹಿತ ನೀಡುತ್ತೆ. ಅವು ನಿಂತ ಕಡೆ ನಿಲ್ಲೋದೇ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಒಂಥರ ಹಳದಿ, ಈ ಛತ್ರಿ ಅಥವಾ ನಾಯಿ ಕೊಡೆ ಅಂತ, ಇದು ಕೂಡ ಒಂದು ಮೀನಿನ ಪ್ರಭೇದ. ನೋಡಿ ಹೇಗಿದೆ. ಇಷ್ಟೊಂದು ತರಹೇವಾರಿ ಮೀನುಗಳನ್ನ ನಾವು ಖಂಡಿತ ನೋಡಿರಲ್ಲ. ನೋಡಿ ಇದು ಹೇಗಿದೆ, ಹೇಗೆ ಹಾರಾಡ್ತಾ ಇದೆ. ಇದು ಮೀನು ಅಂತ ಅನಿಸುತ್ತಾ ನಿಮಗೆ? ನೋಡಿ ಎಷ್ಟು ಸುಂದರವಾಗಿದೆ. ಇದೇನೋ ಒಂದು ತೆಳ್ಳಗಿರೋ ಒಂದು ಪೇಪರ್ ಥರ ಕಾಣಿಸ್ತಾ ಇದೆ. ಇದು ಒಂದು ಮೀನು. ನೋಡಿ ಈ ಮೀನು ಹೇಗಿದೆ, ತುಂಬ ಆಕರ್ಷಕ ಅನಿಸುತ್ತೆ. ಮತ್ತು ದೊಡ್ಡ ದೊಡ್ಡ ಅಕ್ವೇರಿಯಂ, ಆ ದೊಡ್ಡ ಅಕ್ವೇರಿಯಂ ಮುಂದೆ ನಾವು ತುಂಬ ಪುಟ್ಟ ಚಿಕ್ಕ ಚಿಕ್ಕ ಮನುಷ್ಯರಾಗಿ ಕಾಣಿಸ್ತೀವಿ. ಆ ಮೀನುಗಳು ಓಡಾಡ್ತಾ ಇದ್ರೆ ಅದನ್ನು ನೋಡೋಕ್ಕೆ ಚೆಂದ. ಇದು ತುಂಬ ಆಕರ್ಷಕ. ಇಡೀ ದಿನ ಇದನ್ನು ನಾವು ಈ ಅಕ್ವೇರಿಯಂನಲ್ಲಿ ಕಾಲ ಕಳೆದ್ವಿ. ಹೇಗೆ ಸಮಯ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಈ ಎಪಿಸೋಡ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಖಂಡಿತ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ 5ನೇ ಒಂದು ಪಾರ್ಟ್‌ಗೆ ನಾವು ಪ್ರಯಾಣ ಮಾಡೋಣ ಬನ್ನಿ ವೀಕ್ಷಕರೇ. ಜೈ ಶ್ರೀರಾಮ್.